ಮಾಜಿ ಸೈನಿಕ ಇಳಾಲ್ ಹುಲ್ಲಪ್ಪ ಸುದೀರ್ಘ ಹೋರಾಟಕ್ಕೆ ಇದೀಗ ಜಯ ಸಿಕ್ಕಿರುವಂತದ್ದು 41 ವರ್ಷಗಳ ನಂತರ ಮಾಜಿ ಸೈನಿಕನಿಗೆ ಭೂಮಿ ಸಿಕ್ಕಿದೆ. ಮಾಜಿ ಸೈನಿಕ ಇಳಾಲ್ ಹುಲ್ಲಪ್ಪ ಸುದೀರ್ಘ ಹೋರಾಟಕ್ಕೆ ಜಯ ಸಿಕ್ಕಿದೆ. 41 ವರ್ಷಗಳ ನಂತರ ಮಾಜಿ ಸೈನಿಕನಿಗೆ ಸಿಕ್ತು ಭೂಮಿ. ಇದು ಉಪಲೋಕಾಯುಕ್ತ ಬಿ ವೀರಪ್ಪ ಮಧ್ಯಸ್ಥಿಕೆಯ ಎಫೆಕ್ಟ್ ಅಂತ ಹೇಳಲಾಗ್ತಾ ಇದೆ. ಕುಷ್ಟಗಿ ತಾಲೂಕಿನ ಗುಡ್ಡದ ದೇವಲಾಪುರದ ಮೂಲದ ಹುಲ್ಲಪ್ಪ ಆಪರೇಷನ್ ಬ್ಲೂ ಸ್ಟಾರ್ ವೇಳೆ ಯೋಧ ಹುಲ್ಲಪ್ಪಗೆ ಗಾಯ ಆಗುತ್ತೆ. 2 ಎಕರೆ ಭೂಮಿಗಾಗಿ 1985ರಲ್ಲಿ ಹುಲ್ಲಪ್ಪ ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಪದೇ ಪದೇ ವಿನಂತಿಸಿದ್ರು ಮಂಜೂರಾಗದ ಭೂಮಿ. 2 ಎಕರೆ ಭೂಮಿಗಾಗಿ ಈವರೆಗೂ ಹುಲ್ಲಪ್ಪ ಹೋರಾಟವನ್ನ ನಡೆಸಿದ್ರು. ನಿರಂತರವಾಗಿ ಉಪಲೋಕಾಯುಕ್ತಕ್ಕೆ ನ್ಯಾಯಮೂರ್ತಿ ವೀರಪ್ಪ ಮಧ್ಯಸ್ಥಿಕೆಯನ್ನ ವಹಿಸಿದ್ರು. 2025ರ ಆಗಸ್ಟ್ನಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಾಗಿತ್ತು. 5 ತಿಂಗಳೊಳಗೆ 2 ಎಕರೆ ಭೂಮಿ ಮಂಜೂರು. ಇನ್ನು ಅಂದು ಯೋಧ ಹುಲ್ಲಪ್ಪರನ್ನ ಮೆಚ್ಚಿದ್ರು ಇಂದಿರಾ ಗಾಂಧಿ. ಮಾಜಿ ಸೈನಿಕ ಇಳಾಳ ಹುಲ್ಲಪ್ಪ ಸುದೀರ್ಘ ಹೋರಾಟಕ್ಕೆ ಇದೀಗ ಜಯ ಸಿಕ್ಕಿದೆ. 41 ವರ್ಷಗಳ ನಂತರ ಮಾಜಿ ಸೈನಿಕನಿಗೆ ಸಿಕ್ತು ಭೂಮಿ. ಇದು ಲೋಕಾಯುಕ್ತ ಬಿ ವೀರಪ್ಪ ಮಧ್ಯಸ್ಥಿಕೆಯ ಎಫೆಕ್ಟ್ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಕುಷ್ಟಗಿ ತಾಲೂಕಿನ ಗುಡ್ಡದ ದೇವಲಾಪುರದ ಮೂಲದ ಹುಲ್ಲಪ್ಪ ಆಪರೇಷನ್ ಬ್ಲೂ ಸ್ಟಾರ್ ವೇಳೆ ಯೋಧ ಹುಲ್ಲಪ್ಪಗೆ ಗಾಯ ಆಗುತ್ತೆ. 2 ಎಕರೆ ಭೂಮಿಗಾಗಿ 1985ರಲ್ಲಿ ಹುಲ್ಲಪ್ಪ ಅರ್ಜಿಯನ್ನು ಸಹಿತ ಸಲ್ಲಿಸಿರ್ತಾರೆ. ಪದೇ ಪದೇ ವಿನಂತಿಸಿದ್ರು ಮಂಜೂರಾಗದ ಭೂಮಿ. ಆದರೆ ಇದೀಗ 2 ಎಕರೆ ಭೂಮಿಗಾಗಿ ಈವರೆಗೆ ಹುಲ್ಲಪ್ಪ ಹೋರಾಟವನ್ನು ನಡೆಸಿದ್ರು. ಲೋಕಾಯುಕ್ತ ನ್ಯಾಯಮೂರ್ತಿ ವೀರಪ್ಪ ಮಧ್ಯಸ್ಥಿಕೆಯನ್ನು ಸಹಿತ ವಹಿಸಿದ್ರು. ಆದರೆ 2025ರ ಆಗಸ್ಟ್ನಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ಕೂಡ ದಾಖಲಾಗಿರುತ್ತೆ. 5 ತಿಂಗಳೊಳಗೆ 2 ಎಕರೆ ಭೂಮಿ ಮಂಜೂರು ಮಾಡೋದಕ್ಕೆ ಇದೀಗ ಅಲ್ಲಿ ಅವಕಾಶವನ್ನು ಸಹಿತ ಸಿಕ್ಕಿರುವಂಥದ್ದು. ಅಂದು ಯೋಧ ಹುಲ್ಲಪ್ಪರನ್ನ ಮೆಚ್ಚಿದ್ರು ಇಂದಿರಾ ಗಾಂಧಿ ಸಹಿತ. ಯಾಕಂದರೆ 1985ರಲ್ಲಿ ಈ ಒಂದು ಕುರಿತಂತೆ ಹುಲ್ಲಪ್ಪ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಇನ್ನು ಆಪರೇಷನ್ ಬ್ಲೂ ಸ್ಟಾರ್ ವೇಳೆ ಯೋಧ ಹುಲ್ಲಪ್ಪಗೆ ಗಾಯಗಳಾಗಿರುತ್ತೆ. ಇನ್ನು ಯುದ್ಧದ ಸಮಯದಲ್ಲಿ ಅಲ್ಲಿ ಗಾಯಗಳನ್ನು ಮಾಡ್ಕೊಂಡಿರ್ತಾರೆ. ಹೀಗಾಗಿ ಆ ಒಂದು ವಿಚಾರ ಆದ ಬಳಿಕ 1985ರಲ್ಲಿನೇ ಹುಲ್ಲಪ್ಪ ಈ ಒಂದು ವಿಚಾರಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಆದರೆ ಇದುವರೆಗೂ ಕೂಡ ಅದು ಮುಂದೂಡಿಕೆ ಆಗ್ತಾ ಅಥವಾ ಹಲವಾರು ಕಾರಣಗಳಿಂದ ಹಿಂದೇಟು ಹಾಕ್ತಾ ಬರ್ತಾ ಇರುತ್ತೆ. ಆದರೆ ಈಗ ಸದ್ಯಕ್ಕೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಆದಂತಹ ವೀರಪ್ಪ ಮಧ್ಯಸ್ಥಿಕೆಯನ್ನು ವಹಿಸಿದ್ರಿಂದ ಇದು ಒಂದು ಸಿಕ್ಕಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಯಾಕಂದರೆ ಇವರು ಒಂದು ಸಹಾಯ ಮಾಡೋದಕ್ಕೆ ಆಗಿರ್ಬೋದು ಅಥವಾ ಹುಲ್ಲಪ್ಪರಿಗೆ ಈ ರೀತಿಯಾಗಿ ಒಂದು ಸೈನಿಕ ಯೋಧನಿಗೆ ಒಂದು ಸಹಾಯವನ್ನು ಮಾಡುವಂಥ ರೀತಿಯಲ್ಲಿ ಒದಗಿಸಿರುವಂತಹ ನ್ಯಾಯ ಆಗಿರ್ಬೋದು ನಿಜಕ್ಕೂ ಕೂಡ ಶ್ಲಾಘನೀಯ.